ಯಾರಣ್ಣ ವಿಜಯೇಂದ್ರ ಅಂತ ಇವರು ಸಾಕಿದಾರ? ಯಾರಣ್ಣ ಹೇಳಿದ್ದು? ಅದೇ ಯತ್ನಾಳ್ ಅವರು ನಿಮ್ಮ ಮೇಲೆ ಆರೋಪ ಮಾಡ್ತಾರ, ಏನು ಸಾಕಿದ ನಾಯಿ ಅವು ಕೂಡ ಹಂಗ ಹಿಂಗ ಮಾಡ್ತಾರೆ. ಬಹುಶಃ ಅಂಥರ ಬಗ್ಗೆ ಮಾತಾಡೋಕ್ಕೂ ನನಗೆ ಅಸಹ್ಯ ಅನಿಸುತ್ತೆ, ನಾಚಿಕೆ ಆಗುತ್ತೆ. ಅಸಂಬದ್ಧ ಅಶ್ಲೀಲ ಪದವನ್ನು ಬಳಕೆ ಮಾಡಿದ ವೃತ್ತಿ ನೋಡಿ. ಈಗ ಈ ಶ್ವಾನ ಹುಚ್ಚುನಾಯಿ ಅಂತಾರೆ, ಆನೆ ಬೀದಿಗಳೈತೆ. ಆನೆ ಬೀದಿಗಳದಾಗ ಹುಚ್ಚುನಾಯಿ ಬೊಗಳ್ತಾ ಇರುತ್ತೆ. ಆನೆ ತೂಕ ಕಡಿಮೆ ಆಗುತ್ತಾ? ಆನೆ ಗೌರವ ಕಡಿಮೆ ಆಗುತ್ತಾ? ಬಹುಶಃ ಸರ್ವಜ್ಞರಿಗೆ ನೋಡೇ ಬರೆದಿರಬೇಕು. ಈ ಹುಚ್ಚು ನಾಯಿಗಳು ನೋಡಿ ನಾನು ಹೇಳ್ತೀನಿ, ಅವರು ಏನು ಹೇಳ್ತಾರೆ, ಬೀದಿ ನಾಯಿಗಳು 4 ಜನ ಸಾಕಿರೋದು ನಾನು ಕೇಳ್ತೀನಿ. ನಾನು ಯಾವ ವಿಷಯ ಮನುಷ್ಯನ ಹೆಸರು ಹೇಳೋಕ್ಕೂ ಇಚ್ಛೆ ಪಡಲ್ಲ. ನಾಯಿಗಿರ್ತಕ್ಕಂಥ ನಿಯತ್ತು ಮನುಷ್ಯನಿಗಿಲ್ಲ. ನಿಮ್ಮನ್ನ ಕರೆತಂದು BJPಗೆ JDS ಹೋದ ಯಡಿಯೂರಪ್ಪ, ನಿಮ್ಮನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಯಡಿಯೂರಪ್ಪ. ಹಾಗಾಗಿ ಬೆಳಗಾಂ ಅಧಿವೇಶನದ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸಗಳು ಆಗಬೇಕಾಯ್ತು, ಅದನ್ನು ಮಾಡಲಿಲ್ಲ. ಪ್ರತಿ ದಿವಸ ಯಡಿಯೂರಪ್ಪ ವಿಜಯೇಂದ್ರ ಅಂತೇಳಿ ಈ ಹುಚ್ಚು ನಾಯಿ ಬಗಳ್ತಾವಲ್ಲ. ಮೆದುಳಿಗೂ ನಾಲಿಗೆಗೂ ಮನುಷ್ಯನ ಲಿಂಕೇ ಇಲ್ಲ. ಬೆಳಗಾಂ ಅಧಿವೇಶನದಲ್ಲಿ ಮಾತಾಡಿದ್ದೇನು, ಅಧಿವೇಶನದ ಒಳಗೆ ಹೊರಗೆ ಯಡಿಯೂರಪ್ಪ ವಿಜಯೇಂದ್ರ. ನಾನು ಕೇಳ್ತೀನಿ, ಆ ಮನುಷ್ಯನಿಗೆ ಭಾಳ ಗೌರವ ಕೊಡ್ತೀನಿ, ಇನ್ನು ಮುಂದೆ ಗೌರವ ಕೊಡಲ್ಲ. ವಿಜಯೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದ ಯಡಿಯೂರಪ್ಪ ಅಲ್ಲ, ನರೇಂದ್ರ ಮೋದಿಯವರು, ಅಮಿತ್ ಶಾ, ನಡ್ಡಾ, ಸಂತೋಷ್ ಅವರು. ಅಂದರೆ ಯಾರು ವಿಜಯೇಂದ್ರ ಮಾಡಿದರೆ, ಅಧ್ಯಕ್ಷರು ಮಾಡಿದರೆ ಅದ್ರ ವಿರುದ್ಧ ಮಾತಾಡ್ತಿದ್ರೆ ಮೋದಿ ಟೀಕೆ ಮಾಡ್ದಂಗೆ, ರಾಷ್ಟ್ರೀಯ ಅಧ್ಯಕ್ಷ ಟೀಕೆ ಮಾಡ್ದಂಗೆ, ಅಪಮಾನ ಮಾಡ್ದಂಗೆ. ಆನೆಗಿರೋ ತೂಕ ಆನೆಗಿರುತ್ತೆ. ಹುಚ್ಚುನಾಯಿ ಬೊಗಳುತ್ತೆ ನೋಡಿ, ಏನಾಗಿದೆ ಅದು ಹುಚ್ಚುನಾಯಿ. ಯಡಿಯೂರಪ್ಪ ಆನೆ ಇದ್ದಂಗೆ. ಒಂದು ನಿಮಿಷ ಪಟಾಕಿ ಸೌಂಡ್ ಕೇಳ್ತೇವೆ. ಯಡಿಯೂರಪ್ಪ ಆನೆ ಇದ್ದಂಗೆ. ಯಡಿಯೂರಪ್ಪ ಏನು ಮೈಸೂರು ಚಾಮರಾಜನಗರ ನೋಡಿ ಮಂಡ್ಯ ಕಡೆ ಯಡಿಯೂರಪ್ಪ ಹೋಗ್ತಿದ್ರೆ ಆ ಮಣ್ಣನ್ನು ಮೈಗೆ ಹಚ್ಕೊಂಡು ಸ್ಪರ್ಶ ಮಾಡಿಕೊಂಡು ಪುನೀತರಾದ್ವಿ ಅಂತ ಹೇಳ್ತಾರೆ. ರೀ, ಯಡಿಯೂರಪ್ಪನ ತೂಕ ಏನು, ನಿಮ್ಮ ತೂಕ ಏನು? ಯಡಿಯೂರಪ್ಪ BJP ಕಟ್ಟಿದ್ದು ಬೆಳೆಸಿದ್ದು, ಪಾದಯಾತ್ರೆ ಮಾಡಿದ್ದು ಯಡಿಯೂರಪ್ಪ, ಹೋರಾಟ ಮಾಡಿದ್ದು ಯಡಿಯೂರಪ್ಪ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅಂದರೆ ಅದು ಯಡಿಯೂರಪ್ಪ. ನಿನ್ನ ಕೊಡುಗೆ ಏನು? ಬೊಗಳದ ಕೆಲಸ ನಿಂದು. ಹುಚ್ಚುನಾಯಿ ಬೋಳ್ದಂಗೆ, ಹುಚ್ಚುನಾಯಿ ಇಂಥ ಬೊಗಳ್ತಾವ. ಅದಕ್ಕೋಸ್ಕರ ಸರ್ವಜ್ಞ ಇಂಥ ವಚನ ಬರೆದಿರ್ಬೋದು. ಇದೇನಂತಲ್ಲ, ಈ ಹುಚ್ಚುನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತಾರೆ. ಹಂಗೆ ಇದು ಹುಚ್ಚುನಾಯಿ ಇದ್ದಂಗೆ. ಈ ಹುಚ್ಚುನಾಯಿ ಬಗ್ಗೆ ಮಾತಾಡೋದೇ ವೇಸ್ಟ್ ಅನ್ಸುತ್ತೆ ನನಗೇನ. ಇನ್ನು ಮುಂದೆ ಮಾತಾಡೋದು ಸಹಿಸಲ್ಲ ಅಂತ ಹೇಳಕ್ಕೆ ಹೆಚ್ಚಿಗೆ ನಾನು ಗೌರವ ಇತ್ತು. ಇನ್ನು ಮುಂದೆ ಸಹಿಸಲ್ಲ. ನಾಯಿಗೆ ಇರ್ತಕ್ಕಂಥ ನಿಯತ್ತು ನಿಮಗೈತಾ? ರೇ ಸ್ವಾಮಿ, ನಾವು ನಾಯಿಗಳು ಅಂತ ಇಟ್ಕೊಳ್ರಿ. ನಮ್ಮನ್ನು ಬೊಗಳಕ್ಕೆ ಬಿಟ್ಟಲ್ಲ, ಸಂಘಟನೆ ಮಾಡ್ರಿ, ಲೋಕಸಭೆಗೆ ಅಧಿಕಾರಕ್ಕೆ ತರಬೇಕು. ಯಡಿಯೂರಪ್ಪ ಯಾವತ್ತು ಕೀಳ್ಮಟ್ಟದ ಭಾಷೆ ಬಳಸಿಲ್ಲ. ಯಡಿಯೂರಪ್ಪ ಯಾರ ವಿರುದ್ಧ ಎತ್ಕಟ್ಟಲ್ಲ. ಇನ್ನೊಂದು ಮಾತಾಡಿದ್ರಲ್ಲ, ಮೊನ್ನೆ ಕಳೆದ ವಾರ ಹೇಳಿದ್ರಲ್ಲ, ನಾನು ಮಾತಾಡಿದ್ದೆ. ಏನು ಹೇಳಿದ್ರು? ಸೋಮಣ್ಣನ ಸೋಲ್ಸಕ್ಕೆ, ಬೊಮ್ಮಾಯಿ ಸೋಲ್ಸಕ್ಕೆ ವಿಜಯೇಂದ್ರ, ಸೋಮಣ್ಣನ ಸೋಲಿಗೆ ಇವ್ರ ಕಾರಣನಾ? ಸೋಮಣ್ಣನ ಸೋಲಿಗೆ ಯಡಿಯೂರಪ್ಪ ವಿಜಯೇಂದ್ರ ಕಾರಣ ಅಲ್ಲ. ಬೊಮ್ಮಾಯಿ ಸೋಲ್ಸಕ್ಕೆ ಹೋಗಿದ್ರು ಅಂತ ಇವ್ರು ಹೇಳ್ತಾರೆ. ಶಿಕಾರಿಪುರದಲ್ಲಿ ನೀವು ಬರ್ರಿ, ಯಾವಾಗ ಯಡಿಯೂರಪ್ಪ ವಿಜಯೇಂದ್ರ ಸೋಮಣ್ಣನ ಬೊಮ್ಮಾಯಿ ಸೋಲ್ಸಕ್ಕೆ ಹೋಗಿದ್ರು? ಶಿಕಾರಿಪುರದಲ್ಲಿ ವಿಜಯೇಂದ್ರ ಸೋಲಿಸಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು. ವಿಜಯೇಂದ್ರ ಆಯ್ಕೆ ಆದ್ರೆ ದೊಡ್ಡ ನಾಯಕರಾಗಿ ಹೊರಹೊಮ್ತಾರೆ ಅಂತ ಹೇಳಿ ಇವರ ಕುತಂತ್ರ ಮಾಡಿದ್ದು ಇಂಥವ್ರು. ನೀವು ಇನ್ನು ಮುಂದೆ ಮಾತಾಡಿದ್ರೆ ಮೋದಿಗೆ ಅಪಮಾನ ಮಾಡಿದಂಗೆ. ಎಲ್ಲ ಒಂದು ಕಡೆ 28 ಸೀಟ್ ಬರ್ಬೇಕಂತೇಳಿ ಯಡಿಯೂರಪ್ಪ, ವಿಜಯೇಂದ್ರ ಎಲ್ಲ ನಾಯಕರು ಪ್ರಯತ್ನ ಮಾಡ್ತಾರೆ, ಕಾರ್ಯಕರ್ತರು. ನೀವೇನಾದ್ರೂ ಮಾತಾಡಿದ್ರೆ ಇದು ಗೊಂದಲ ಆಗಬೇಕು. ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಬರ್ಬೇಕಂತೇಳಿ ಈ ರೀತಿ ಹುಚ್ಚು ಹೇಳಿಕೆ ಕೊಟ್ಟು ಎಲ್ಲರೂ ಮಾತಾಡ್ತಾರೆ. ಏನ್ರಿ ನಿಮ್ಮ ಪಕ್ಷ ಎಲ್ಲ ಏನು ಹಿಡಿದು ಹುಚ್ಚಿಡುತ್ತವ್ರಿಗೆ ಕೇಳ್ರಿ, ಏನಾಗಿತ್ತು ಅವ್ರಿಗೆ ಅಂತ ಕೇಳ್ತಾರೆ. ಈ ಮುಲಾಜಿಲ್ಲಂಗೆ ಹೇಳ್ತೀನಿ, ನಾನು ಇಂಥವ್ರು ಪಕ್ಷ ಸಹಿಸ್ಕೊಳ್ಬಾರ್ದು ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಈ ಮನುಷ್ಯನಿಗೆ. ನಮ್ಮ ವರಿಷ್ಠರಲ್ಲಿ ವಿನಂತಿ ಮಾಡ್ತೀನಿ, ಎಷ್ಟು ದಿವಸ ಮಾತಾಡಿದ್ರೆ ಅಷ್ಟು ದಿವಸ BJPಗೆ ಇವೆಲ್ಲ ಒಂದು ಕಡೆ ಮೈನಸ್ ಆಗೈತಿ. ಇದು ಒಳ್ಳೇದಲ್ಲ. ಧನ್ಯವಾದಗಳು.